ಒಂದೇ ಸೂರಿನಡಿ ಎರಡು ಧ್ರುವ ಭಾಗ 2. ನಿಮ್ಮ ಅಹಂಕಾರವನ್ನು ಸ್ವಲ್ಪ ಬದಿಗಿಡಿ ಕಿರಣ್. ಮೊದಲು ಬಟ್ಟೆ ಬದಲಾಯಿಸಿ, ಇಲ್ಲದಿದ್ರೆ ಜ್ವರ ಬರ್ತದೆ. ಹೌದು ಸ್ನೇಹಿತರೆ, ತನ್ನನ್ನು ದ್ವೇಷಿಸುತ್ತಿದ್ದ, ತನ್ನಿಂದ ದೂರವಿರಲು ಬಯಸುತ್ತಿದ್ದ ಗಂಡನಿಗೆ ನಡುರಾತ್ರಿ ಜ್ವರ ಬಂದು ನರಳುತ್ತಿರುವಾಗ ಅನನ್ಯ ತೆಗೆದುಕೊಂಡ ಆ ಒಂದು ನಿರ್ಧಾರವೇನು? ಹೋದ ಭಾಗದಲ್ಲಿ ಕೋರ್ಟ್ ಆದೇಶದಂತೆ ಅಪರಿಚಿತರಾಗಿ ಒಂದೇ ಮನೆಗೆ ಬಂದ ಈ ಎರಡು ಧ್ರುವಗಳ ನಡುವೆ ಈಗ ಪ್ರಕೃತಿಯೇ ಒಂದು ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಇದು ಒಂದೇ ಸೂರಿನಡಿ ಎರಡು ಧ್ರುವ ಸರಣಿಯ 2ನೇ ಭಾಗ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ, ಏಕೆಂದರೆ ಈ ಭಾಗದಲ್ಲಿ ಇಬ್ಬರ ಬದುಕು ಬದಲಾಗುವ ಟ್ವಿಸ್ಟ್ ಇದೆ. ಬನ್ನಿ ತಡ ಮಾಡದೆ ಕಥೆಯನ್ನು ಕೇಳೋಣ. ಆದರೆ ಆಮೇಲೆ ಏನಾಯಿತು ತಿಳಿಯಲು ವಿಡಿಯೋ ಪೂರ್ತಿ ನೋಡಿ. ಹೊಸ ಫ್ಲ್ಯಾಟ್ಗೆ ಬಂದು ವಾರ ಕಳೆದಿತ್ತು. ಆ ಮನೆಯಲ್ಲಿ ಇಬ್ಬರು ಮನುಷ್ಯರಿದ್ದಾರೆ ಹೊರತು ಅಲ್ಲಿ ಯಾವುದೇ ಸಂಸಾರವಿರಲಿಲ್ಲ. ಕಿರಣ್ ದಿನವಿಡೀ ಆಫೀಸ್ ಕೆಲಸದಲ್ಲಿ ಇರುತ್ತಿದ್ದ. ಅನನ್ಯ ತನ್ನ ಲ್ಯಾಪ್ಟಾಪ್ ಹಿಡಿದು ಸ್ವಂತ ಬಿಸ್ನೆಸ್ ಯೋಜನೆ ರೆಡಿ ಮಾಡುತ್ತಿದ್ದಳು. ಇಬ್ಬರ ನಡುವೆ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಮಾತುಕತೆ ಇರುತ್ತಿತ್ತು. ಯಾರೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಒಂದು ದಿನ ಬೆಳಗಿನ ಸಮಯ. ಅನನ್ಯ ಅಡುಗೆ ಮನೆಯಲ್ಲಿ ಕಾಫಿ ಮಾಡುತ್ತಿದ್ದಳು. ಕಿರಣ್ ಆಫೀಸ್ಗೆ ರೆಡಿಯಾಗಿ ಹಾಲ್ಗೆ ಬಂದ. ಕಿರಣ್ ಒಂದು ಧ್ವನಿಯಲ್ಲಿ ಕೇಳಿದ, ಅನನ್ಯ, ನಾನು ಆಫೀಸ್ಗೆ ಹೊರಟಿದ್ದೇನೆ. ರಾತ್ರಿ ಬರೋದು ತುಂಬ ತಡವಾಗಬಹುದು. ನೀನು ಊಟ ಮಾಡಿ ಮಲಕೋ. ಅನನ್ಯ ತಿರುಗಿ ನೋಡದೆ ಉತ್ತರಿಸಿದಳು, ಸರಿ, ನಿಮಗೂ ಅಡುಗೆ ಮಾಡಿ ಇಟ್ಟಿರ್ತೀನಿ, ಬೇಕಿದ್ದರೆ ಬಂದು ಊಟ ಮಾಡಿ. ಅದಕ್ಕೆ ಕಿರಣ್ ಅಹಂಕಾರದಿಂದ, ಅದರ ಅಗತ್ಯವಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ಬಲ್ಲೆ, ಆಫೀಸ್ನಲ್ಲೇ ಮುಗಿಸ್ಕೊಂಡು ಬರ್ತೀನಿ ಎಂದ. ಕಿರಣ್ ಹೊರಟು ಹೋದ ಮೇಲೆ ಅನನ್ಯ ಬೇಸರದಿಂದ ನಿಟ್ಟುಸಿರು ಬಿಟ್ಟಳು. ಇಬ್ಬರ ನಡುವಿನ ಅಹಂಕಾರದ ಗೋಡೆ ಅಷ್ಟು ದೊಡ್ಡದಾಗಿತ್ತು. ಅಂದು ರಾತ್ರಿ ವಿಪರೀತ ಮಳೆ ಸುರಿಯುತ್ತಿತ್ತು. ಸಮಯ ನಡುರಾತ್ರಿ 1 ಗಂಟೆ ಆದರೂ ಕಿರಣ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಅನನ್ಯಗೆ ಆತಂಕ ಶುರುವಾಯಿತು. ಫೋನ್ ಮಾಡಿದರೆ ನೆಟ್ವರ್ಕ್ ಸಿಗುತ್ತಿರಲಿಲ್ಲ. ಅವಳು ಬಾಗಿಲ ಹತ್ತಿರವೇ ಕಾಯುತ್ತಾ ನಿಂತಳು. ಕೊನೆಗೆ 1:30 ಗಂಟೆ. ಕಿರಣ್ ಸಂಪೂರ್ಣವಾಗಿ ಮಳೆಯಲ್ಲಿ ನೆನೆದು ಬಂದ. ಅವನು ಚಳಿಯಲ್ಲಿದ್ದಾಗ ಗಡ ಗಡ ನಡುಗುತ್ತಿದ್ದ. ಅನನ್ಯ ಬಾಗಿಲು ತೆರೆದು ಗಾಬರಿಯಿಂದ ಕೇಳಿದಳು, ಏನಿದು? ಇಷ್ಟೊಂದು ಮಳೆಯಲ್ಲಿ ನೆನೆದಿದ್ದೀರಾ? ಛತ್ರಿ ಇರಲಿಲ್ವೇ? ಫೋನ್ ಸಿಗುತ್ತಿರಲಿಲ್ವೇ? ಕಿರಣ್ ಚಳಿಯಲ್ಲಿ ನಡುಗುತ್ತಲೇ ಹೇಳಿದ, ದಾರಿಯಲ್ಲಿ ಗಾಡಿ ಕೆಟ್ಟೋಯ್ತು, ಅದಕ್ಕೆ ನಡೆದುಕೊಂಡು ಬರಬೇಕಾಯ್ತು ಅನನ್ಯ, ನನಗೇನೂ ಆಗಿಲ್ಲ, ನೀನು ಹೋಗಿ ಮಲಗು ಅಂದನು. ಅನನ್ಯಗೆ ಕೋಪ ಬಂದು ಕೇಳಿದಳು, ನಿಮ್ಮ ಅಹಂಕಾರವನ್ನು ಬದಿಗಿಡಿ ಕಿರಣ್, ಮೊದಲು ಬಟ್ಟೆ ಬದಲಾಯಿಸಿ, ಇಲ್ಲಿದ್ರೆ ದೊಡ್ಡ ಜ್ವರ ಬರ್ತವೆ. ಕಿರಣ್ ಅವಳ ಮಾತನ್ನು ಕೇಳದೆ ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡ. ಆದರೆ ಮರುದಿನ ಬೆಳಗ್ಗೆ ಬೇರೆಯದೇ ಆಯಿತು. ಬೆಳಗ್ಗೆ 8 ಆದರೂ ಕಿರಣ್ ಏಳಲಿಲ್ಲ. ದಿನವೂ 6 ಗಂಟೆ ಏಳುತ್ತಿದ್ದನು. ಇಂದು ಬರದಿದ್ದಾಗ ಅನನ್ಯಗೆ ಸಂಶಯ ಬಂತು. ಅವಳು ಕೋಣೆಯೊಳಗೆ ಹೋಗಿ ನೋಡಿದಳು. ಕಿರಣ್ ಬೆಡ್ಶೀಟ್ ಹೊದ್ದು ನಡುಗುತ್ತಿದ್ದ. ಅನನ್ಯ ಹತ್ತಿರ ಹೋಗಿ ಹಣೆ ಮುಟ್ಟಿ ನೋಡಿದಳು. ಅವನ ಹಣೆ ಕಾವಿನಂತೆ ಕಾಯುತ್ತಿತ್ತು. ಅನನ್ಯ ಗಾಬರಿಯಿಂದ ಅವನು ಎಬ್ಬಿಸಿದಳು. ಕಿರಣ್ ಎದ್ದೇಳಿ, ಇಷ್ಟೊಂದು ಜ್ವರ ಬಂದಿದೆ, ನಾನು ನಿನ್ನೆ ಹೇಳಲಿಲ್ವೇ? ಕಿರಣ್ ಅರೆನಿದ್ದ ಕಣ್ಣುಗಳನ್ನು ನರಳುತ್ತಾ, ಅನನ್ಯ, ತುಂಬ ತಲೆನೋವು, ಮೈಯೆಲ್ಲ ನೋಯುತ್ತಿದೆ ಎಂದ. ಅನನ್ಯ ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟರು. ತುಂಬ ಗಂಭೀರವಾದ ಜ್ವರವಿದೆ, ಯಾರಾದರೂ ಒಬ್ಬರು ಹಗಲಿರುಳು ನೋಡಿಕೊಳ್ಬೇಕು ಎಂದು ಹೇಳಿದ ಹೋದರು. ಈಗ ಅನನ್ಯಳ ಮುಂದೆ ದೊಡ್ಡ ಸವಾಲಿತ್ತು. ತನ್ನನ್ನು ದ್ವೇಷಿಸುವ ಗಂಡನನ್ನು ಅವಳು ಹೇಗೆ ನೋಡಿಕೊಳ್ಳುತ್ತಾಳೆ? ಆದರೆ ಅನನ್ಯ ತನ್ನ ಕೆಲಸವನ್ನೆಲ್ಲ ಬದಿಗಿಟ್ಟಳು. ಕಿರಣ್ ಪಕ್ಕದಲ್ಲೇ ಕುಳಿತುಕೊಂಡು ತಣ್ಣೀರಿನ ಪಟ್ಟಿಯನ್ನು ಅವನ ಹಣೆಯ ಮೇಲಿಟ್ಟಳು. ಸಮಯಕ್ಕೆ ಸರಿಯಾಗಿ ಬಿಸಿ ಬಿಸಿ ಗಂಜಿ ಮಾಡಿ ಮಗುವಿಗೆ ತಿನ್ನಿಸುವಂತೆ ಕಿರಣ್ಣನ್ನು ಎಬ್ಬಿಸಿ ಪ್ರೀತಿಯಿಂದ ತಿನ್ನಿಸಿದಳು. ಕಿರಣ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಮೆಲ್ಲನೆ ಹೇಳಿದ, ಅನನ್ಯ, ನಾನು ನಿನ್ನನ್ನು ತುಂಬ ಕಡೆಗಣಿಸಿದೆ, ನಿನ್ನ ಮನಸ್ಸನ್ನು ನೋಯಿಸಿದೆ. ಆದರೂ ನನಗಾಗಿ ಇಷ್ಟೊಂದು ಕಷ್ಟಪಡ್ತಿದ್ದೀಯಾ ಅನನ್ಯ? ಅನನ್ಯ ಶಾಂತವಾಗಿ ಅವನ ಕಣ್ಣೀರು ಒರೆಸಿದಳು. ಕಿರಣ್, ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ನೀವು ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಗಂಡ. ಕಷ್ಟಲಿದ್ದಾಗ ಕೈ ಬಿಡಲು ನನ್ನ ಕಲ್ಲು ಹೃದಯವಳಲ್ಲ. ಮೊದಲು ನೀವು ಗುಣಮುಖರಾಗಿ. ಕಿರಣ್ ಅನನ್ಯಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಮೊದಲ ಬಾರಿಗೆ ಆ ಎರಡು ಧ್ರುವಗಳ ನಡುವೆ ಇದ್ದ ಮೌನದ ಮಂಜಿನ ಗೋಡೆ ಕರಗಲು ಶುರುವಾಗಿತ್ತು. ಸ್ನೇಹಿತರೆ, ಇಲ್ಲಿಗೆ 2ನೇ ಭಾಗ ಮುಕ್ತಾಯವಾಯಿತು. ಕಿರಣ್ ಗುಣಮುಖನಾದ ಮೇಲೆ ಏನಾಗುತ್ತದೆ? ಇವರ ನಡುವೆ ಪ್ರೀತಿ ಶುರುವಾಗುತ್ತಾ? ಇದನ್ನು ತಿಳಿಯಲು ಕೊನೆಯ ಭಾಗವಾದ ಭಾಗ 3ಕ್ಕಾಗಿ ಕಾಯಿರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ,
ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೇಘನಾ ಕಥಾಲೋಕ ಗುಬ್ಬಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ಧನ್ಯವಾದಗಳು.